ಶಿವಮೊಗ್ಗದಲ್ಲಿ ಗಾನ ವಿಮಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಡಿಸೆಂಬರ್ 28ರಂದು ನಡೆಯಲಿದ್ದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿನಯ್ ಶಿವಮೊಗ್ಗ ಮಾಹಿತಿ ನೀಡಿದರು. ಶಿವಮೊಗ್ಗ ಜಿಲ್ಲೆಯ ಖ್ಯಾತ ಗಾಯಕ, ಕನ್ನಡಕ್ಕೆ ಮೊಟ್ಟ ಮೊದಲ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತ ಗಾಯಕ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರ ಒಂದು ಸಂಸ್ಮರಣೆ ಕಾರ್ಯಕ್ರಮ ಮಾರನೇ ದಿವಸ, ಅದು 28ರ ಮಾರನೇ ದಿವಸ 29ನೇ ತಾರೀಕು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ, ವಿಶ್ವಮಾನವ ದಿನಾಚರಣೆ ಇರುವಂತ ಕಾರಣ ಇಬ್ಬರ ಒಂದು ಮಹಾನ್ ಶಿವಮೊಗ್ಗ ಜಿಲ್ಲೆಗೆ ಹೆಮ್ಮೆ ತಂದಂತ ಇಬ್ಬರು ಶ್ರೇಷ್ಠ ಸಾಧಕರನ್ನ ಸ್ಮರಿಸುವಂತ ವಿಶೇಷವಾದ ಕಾರ್ಯಕ್ರಮ ಅಭಿರುಚಿ ಸಂಸ್ಥೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಸುಬ್ಬಣ್ಣ ಅವರು ಹಾಡಿದಂತ ಅನೇಕ ಗೀತೆಗಳನ್ನ ನಾಡಿನ ಖ್ಯಾತ ಸಂಗೀತ ಕಲಾವಿದರು ಪಂಚಮ್ ಹಳಬಳ್ಳಿಯವರು ಇರ್ಬೋದು, ಸುರೇಖಾ ಹೆಗ್ಡೆ ಮೇಡಮ್ ಇರ್ಬೋದು, ಶ್ರುತಿ ರಾಘವೇಂದ್ರನ್ ಅವರು, ಹಾಗೆ ನಮ್ಮ ಊರಿನ ಹೆಮ್ಮೆಯ ಕಲಾವಿದರಾದ ಪಾರ್ಥ ಚಿರಂತನ್, ಪೃಥ್ವಿಗೌಡ, ವಿಶಾಖ್ ಹಾಗೂ ಕಾರ್ತಿಕ್ ನಾಗಲಾಪುರ್ ಅವರು ಈ ಎಲ್ಲ ಸುಬ್ಬಣ್ಣ ಅವರು ಹಾಡಿ ಜನಪ್ರಿಯಗೊಳಿಸಿದ ಕನ್ನಡದ ಕವಿಯ ಭಾವಗೀತೆಗಳನ್ನ ಅವತ್ತು ಹಾಡ್ತಾ ಇದ್ದಾರೆ. ಹಾಗೆ ಸುಬ್ಬಣ್ಣ ಅವರು ವಿಶೇಷವಾಗಿ ಕುವೆಂಪು ಅವರ ಗೀತೆಗಳನ್ನ ಹೆಚ್ಚಾಗಿ ಹಾಡಿದ್ದು ತುಂಬಾ ಜನಪ್ರಿಯವಾಗಿದೆ. ಹಾಗಾಗಿ ಕುವೆಂಪು ಅವರ ಗೀತೆಗಳನ್ನು ವಿಶೇಷವಾಗಿ ಅವತ್ತಿನ ಒಂದು ಸಭೆಯಲ್ಲಿ ನಾವು ಹಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಪಿ ನಾರಾಯಣ್ ಅವರು, ನಮ್ಮ ಶಿವಮೊಗ್ಗ ನಗರದ ಹಿರಿಯ ವೈದ್ಯರು, ಶಿವಮೊಗ್ಗ ಸುಬ್ಬಣ್ಣ ಅವರ ಒಡನಾಡಿಗಳು, ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಶಿವರಾಮ್ ಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕಡಿದಾಳ್ ಅವರು ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿಯ ಕಾರ್ಯದರ್ಶಿಗಳು, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಎಸ್ ಜಿ ಗೋಪಾಲ್ ಅವರು ಶ್ರವಣ ಟ್ರಸ್ಟಿನ ಖಜಾಂಚಿಗಳು ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಸಹೋದರರು, ಅವರು ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಶ್ರೀಮತಿ ಶಾಂತಾ ಸುಬ್ಬಣ್ಣ, ಶಿವಮೊಗ್ಗ ಸುಬ್ಬಣ್ಣ ಅವರ ಧರ್ಮಪತ್ನಿ, ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು 2 ಗಂಟೆಗಳ ಕಾಲ ವಿಶೇಷವಾದ ಕನ್ನಡ ಭಾವಗೀತೆಗಳ